ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಇವತ್ತು ಕ್ಲಾಸ್ 8ನಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳು ಎಒ ಮತ್ತು ಎಎಒ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಕೋರ್ಸ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ. ಈ ಕೋರ್ಸ್ನಲ್ಲಿ ಕ್ಲಾಸಸ್, ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ಗಳು ಲಭ್ಯವಿರುತ್ತೆ. ಈ ಕೋರ್ಸ್ ಬಗ್ಗೆ ತಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಕೆಳಕಂಡ ನಂಬರ್ನಲ್ಲೂ ಕೂಡ ಲಭ್ಯವಿರುತ್ತೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಈ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆ ಆ್ಯಪ್ನ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೌನ್ ಆಸ್ ದ ಕ್ವೀನ್ ಆಫ್ ಸೀರಿಯಲ್ಸ್? ಆಯ್ಕೆಗಳು ವೀಟ್, ರೈಸ್, ಮೇಜ್, ಬಾರ್ಲಿ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಮೇಜ್ಗೆ ಕ್ವೀನ್ ಆಫ್ ಸೀರಿಯಲ್ಸ್ ಅಂತ ಹೇಳಿ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಿಂಗ್ ಆಫ್ ಸೀರಿಯಲ್ಸ್, ಕ್ವೀನ್ ಆಫ್ ಸೀರಿಯಲ್ಸ್ ಈ ರೀತಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಮೇಜ್ಗೆ ಕ್ವೀನ್ ಆಫ್ ಸೀರಿಯಲ್ಸ್ ಅಂತ ಹೇಳಿ ಕರೀತಾರೆ. ಬಿಕಾಸ್ ಆಫ್ ಇಟ್ಸ್ ಇನ್ಕ್ರೆಡಿಬ್ಲಿ ಹೈ ಜೆನೆಟಿಕ್ ಈಲ್ಡ್ ಪೊಟೆನ್ಷಿಯಲ್ ಕಂಪೇರ್ಡ್ ಟು ಅದರ್ ಗ್ರೈನ್ಸ್. ಯಾಕೆ ಕ್ವೀನ್ ಆಫ್ ಸೀರಿಯಲ್ಸ್ ಅಂತ ಕರಿತೀವಿ? ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೀಸನ್ ಏನು ಅಂದರೆ ಬಿಕಾಸ್ ಆಫ್ ಇಟ್ಸ್ ಇನ್ಕ್ರೆಡಿಬಲಿ ಹೈ ಜೆನೆಟಿಕ್ ಈಲ್ಡ್, ಅತಿ ಹೆಚ್ಚು ಜೆನೆಟಿಕ್ ಈಲ್ಡ್ ಇರೋದ್ರಿಂದ, ಜೆನೆಟಿಕ್ ಈಲ್ಡ್ ಪೊಟೆನ್ಷಿಯಲ್ ಇರೋದ್ರಿಂದ ಕಂಪೇರ್ಡ್ ಟು ಅದರ್ ಗ್ರೈನ್ಸ್. ವೈಲ್ ವೀಟ್ ಈಸ್ ಆಫನ್ ಕಾಲ್ಡ್ ಕಿಂಗ್ ಆಫ್ ಸೀರಿಯಲ್ಸ್. ಕಿಂಗ್ ಆಫ್ ಸೀರಿಯಲ್ಸ್ ವೀಟ್ ಆದರೆ ಕ್ವೀನ್ ಆಫ್ ಸೀರಿಯಲ್ಸ್ ಮೇಜ್ ಆಗುತ್ತೆ. ಸೊ ಕಿಂಗ್ ಆಫ್ ಸೀರಿಯಲ್ ಯಾವುದು? ವೀಟ್, ಡ್ಯೂ ಟು ಇಟ್ಸ್ ರೋಲ್ ಆಸ್ ಅ ಗ್ಲೋಬಲ್ ಸ್ಟೆಪಲ್ ಆ್ಯಂಡ್ ಮೇಜ್ ಸರ್ಪಾಸಸ್ ಇಟ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಟಿವಿಟಿ ಪರ್ ಯೂನಿಟ್ ಏರಿಯಾ ಆ್ಯಂಡ್ ಇಟ್ಸ್ ಶೀರ್ ವೆರೈಟಿ ಆಫ್ ಅಪ್ಲಿಕೇಶನ್. ಇನ್ನು ಈ ಒಂದು ಮೇಜ್ನ ಬಯೋಲಾಜಿಕಲ್ ಎಫಿಷಿಯನ್ಸಿ. ಸೊ ಮೇಜ್ ಏನಿದೆ, ಇಟ್ ಇಸ್ ಅ C4 ಪ್ಲಾಂಟ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಇಸ್ ಅ C4 ಪ್ಲಾಂಟ್, ಮೀನಿಂಗ್ ಇಟ್ ಹ್ಯಾಸ್ ಅ ಸ್ಪೆಷಲೈಸ್ಡ್ ಲೀಫ್ ಎನಾಟಮಿ. ಇಲ್ಲಿ ಒಂದು ಸ್ಪೆಷಲೈಸ್ ಲೀಫ್ ಎನಾಟಮಿ ಇದೆ ದಟ್ ಅಲೌಸ್ it to photosynthesize more efficiently than C3 plant. C3 ಪ್ಲಾಂಟ್ಗೆ ಕಂಪೇರ್ ಮಾಡಿದ್ರೆ C4 ಪ್ಲಾಂಟ್ ಏನು ಮಾಡುತ್ತೆ? ಫೋಟೋಸಿಂಥಸಿಸ್ ಮೋರ್ ಎಫಿಷಿಯೆಂಟ್ಲಿ ಆಗುತ್ತೆ. ಇವಾಗ C3 ಪ್ಲಾಂಟ್ಗೆ ಉದಾಹರಣೆ ವೀಟ್ ಇರಬಹುದು, ರೈಸ್ ಇರಬಹುದು. ಸೊ ಎಸ್ಪೆಷಲಿ ಇನ್ ಹೈ ಟೆಂಪರೇಚರ್ ಆ್ಯಂಡ್ ಹೈ ಲೈಟ್ ಇಂಟೆನ್ಸಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. C4 ಪ್ಲಾಂಟ್ದು ಬಯೋಲಾಜಿಕಲ್ ಎಫಿಷಿಯನ್ಸಿ ಇರುತ್ತೆ ಬಿಕಾಸ್ ಆಫ್ ಇಟ್ಸ್ ಲೀಫ್ ಎನಾಟಮಿ that allows photosynthesis more efficiently than C3 plants in high temperature and high light intensity areas. ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕು. ಇನ್ನು ದ ಕಿಂಗ್ ಆಫ್ ಸೀರಿಯಲ್ ಯಾವುದು? ವೀಟ್ ಅಂಡ್ ದ ಪ್ರೈಮರಿ ಸೋರ್ಸ್ ಆಫ್ ವೆಜಿಟೇಬಲ್ ಪ್ರೋಟೀನ್ ಯಾವುದು? ವೀಟ್ ಏನಿದೆ ಪ್ರೈಮರಿ ಸೋರ್ಸ್ ಆಫ್ ವೆಜಿಟೇಬಲ್ ಪ್ರೋಟೀನ್. ಇನ್ನು ಆಪ್ಷನಲ್ಲಿ ರೈಸ್ ಕೂಡ ಕೊಟ್ಟಿದ್ದಾರೆ. ಸೊ ರೈಸ್ ಏನಿದೆ ದ ಸ್ಟೆಪಲ್ ಫುಡ್ ಫಾರ್ ಮೋರ್ ದೆನ್ ಹಾಫ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್. ನಮ್ಮ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಏನಿದೆ ಅಲ್ಲಿ ಮುಖ್ಯ ಆಹಾರದ ಸೋರ್ಸ್ ಯಾವುದು ಅಂದರೆ ಅದು ರೈಸ್ ಆಗುತ್ತೆ. ಆಫನ್ ಅಸೋಸಿಯೇಟೆಡ್ ವಿತ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ, ಗ್ಲೋಬಲ್ ಫುಡ್ ಸೆಕ್ಯೂರಿಟಿ. ಇನ್ನು ಆಪ್ಷನಲ್ಲಿ ಬಾರ್ಲಿ ಕೊಟ್ಟಿದ್ದಾರೆ. ಬಾರ್ಲಿ ಬಗ್ಗೆ ನೋಡೋಣ. ಒನ್ ಆಫ್ ದ ಫಸ್ಟ್ ಕಲ್ಟಿವೇಟೆಡ್ ಗ್ರೈನ್. ಇದು ಫಸ್ಟ್ ಕಲ್ಟಿವೇಟೆಡ್ ಗ್ರೈನ್ ಆಗುತ್ತೆ. ಪ್ರೈಮರ್ಲಿ ಯೂಸ್ಡ್ ಟುಡೇ ಫಾರ್ ಬ್ರೀವಿಂಗ್ ಆ್ಯಂಡ್ ಎನಿಮಲ್ ಫಾಡರ್. ಎನಿಮಲ್ ಫಾಡರ್ ಆಗಿ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. Unlike many other cereals, every part of the maize plant is utilized. ಇವಾಗ ಮೇಜ್ ಏನಿದೆ ಅದರ ಪ್ರತಿಯೊಂದು ಪಾರ್ಟನ್ನು ಕೂಡ ಯೂಸ್ ಮಾಡ್ಕೋತೀವಿ. ಫ್ರಮ್ ಹ್ಯೂಮನ್ ಕನ್ಸಂಪ್ಷನ್, ಕಾರ್ನ್ ಫ್ಲವರ್ ಇರ್ಬೋದು, ಸ್ವೀಟ್ ಕಾರ್ನ್ ಆ್ಯಂಡ್ ಎನಿಮಲ್ ಫೀಡ್ ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಲೈಕ್ ಬಯೋ ಎಥನಾಲ್, ಕಾರ್ನ್ ಆಯಿಲ್ ಆ್ಯಂಡ್ ಸ್ಟಾರ್ಚ್. Maize is grown in a wider range of environment than any other cereal. From tropical regions to cold temperature climate, making it a miracle crop for global agriculture. ಸೊ ಈ ಒಂದು ಮೇಜನ್ನು ವೈಡ್ ಎನ್ವಿರಾನ್ಮೆಂಟಲ್ಲಿ ಅಥವಾ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ಲಿ ಕೂಡ ನಾವು ಬೆಳಿಬಹುದು. ಸೊ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ದ ಸೈಂಟಿಫಿಕ್ ಸ್ಟಡಿ ಆಫ್ ಸಾಯಿಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ರಾಪ್ ಪ್ರೊಡಕ್ಷನ್ ಈಸ್ ಕಾಲ್ಡ್. ಆಯ್ಕೆಗಳು ಹಾರ್ಟಿಕಲ್ಚರ್, ಎಗ್ರಾನಮಿ, ಪೆಡಾಲಜಿ, ಪೊಮಾಲಜಿ. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಎಗ್ರಾನಮಿ ಅಂತ ಹೇಳಿ ಕರಿತೀವಿ. ದ ಸೈಂಟಿಫಿಕ್ ಸ್ಟಡಿ ಆಫ್ ಸಾಯಿಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ರಾಪ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ಎಗ್ರಾನಮಿ. ಸೊ ಎಗ್ರಾನಮಿಯ ಡೆಫಿನೇಷನ್ ಏನು? ಎಗ್ರಾನಮಿ ಇಸ್ ದ ಪ್ರೈಮರಿ ಬ್ರಾಂಚ್ ಆಫ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ನ ಒಂದು ಪ್ರಮುಖ ಭಾಗ ಆಗುತ್ತೆ, ಪ್ರಮುಖ ಬ್ರಾಂಚ್ ಕೂಡ ಆಗುತ್ತೆ. ಫೋಕಸ್ಡ್ ಆನ್ ದ ಹೋಲಿಸ್ಟಿಕ್ ಮ್ಯಾನೇಜ್ಮೆಂಟ್ ಆಫ್ ದ ಫೀಲ್ಡ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಫೀಲ್ಡ್ ಮೀನ್ಸ್ ಗ್ರೀಕ್ ವರ್ಡ್ ಇಂದ ತೆಗೆದುಕೊಂಡಿದ್ದೀವಿ. ಫೀಲ್ಡ್ ಅಂದರೆ ಗ್ರೀಕ್ ವರ್ಡ್ ಅಗ್ರೋಸ್ ಇಂದ ತೆಗೆದುಕೊಂಡಿದ್ದೀವಿ. ಆ್ಯಂಡ್ ಮ್ಯಾನೇಜ್ಮೆಂಟ್.
So agronomy is the primary branch of agriculture focused on the holistic management of the field and specially targeting soil health and field crop efficiency. ಸೊ ಈ ಫೀಲ್ಡ್ ಅನ್ನೋದು ಗ್ರೀಕ್ ಅಗ್ರೋಸ್ ಅನ್ನುವಂಥ ವರ್ಡನ್ನು ಪಡ್ಕೊಂಡಿದ್ದೀವಿ. ಇವನ್ ನಾಮೋಸ್ ಇವೆರಡೂ ಕೂಡ ಅಗ್ರೋನಮಿಯ ಅಗ್ರೋಸ್ ಮತ್ತು ನಾಮೋಸ್ ಕೂಡ ಎರಡೂ ಕೂಡ ಗ್ರೀಕ್ ವರ್ಡ್ಸ್ ಆಗುತ್ತೆ. ಇನ್ನು ಹಾರ್ಟಿಕಲ್ಚರ್ನ ಡೆಫಿನೇಷನ್ ಏನು, ಹಾರ್ಟಿಕಲ್ಚರ್ ಯಾವುದಕ್ಕೆ ಸಂಬಂಧಪಡುತ್ತೆ? ಡಿಫರ್ಸ್ ಬೈ ದ ಫೋಕಸಿಂಗ್ ಆನ್ ದ ಇಂಟೆನ್ಸಿವ್ ಕಲ್ಟಿವೇಷನ್ ಆಫ್ ಗಾರ್ಡನ್ ಕ್ರಾಪ್ಸ್ ಲೈಕ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಆರ್ನಮೆಂಟಲ್ ಪ್ಲಾಂಟ್ಸ್ ಇರ್ಬೋದು, ರಾದರ್ ದ್ಯಾನ್ ಲಾರ್ಜ್ ಸ್ಕೇಲ್ ಫೀಲ್ಡ್ ಕ್ರಾಪ್ಸ್. ಸೊ ಹಾರ್ಟಿಕಲ್ಚರ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಆರ್ನಮೆಂಟಲ್ ಪ್ಲಾಂಟ್ಸ್. ಇನ್ನು ಪೆಡಾಲಜಿ ಇಸ್ ಅ ಸ್ಪೆಷಲೈಸ್ಡ್ ಬ್ರಾಂಚ್ ಆಫ್ ಸಾಯಿಲ್ ಸೈನ್ಸ್ನ ಒಂದು ಬ್ರಾಂಚ್ ಆಗುತ್ತೆ ಪೆಡಾಲಜಿ. ದ್ಯಾಟ್ ಸ್ಟಡೀಸ್ ದ ಫಾರ್ಮೇಷನ್, ಕೆಮಿಸ್ಟ್ರಿ, ಮಾರ್ಫಾಲಜಿ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್ ಇನ್ ಇಟ್ಸ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಇನ್ನು ಪೊಮಾಲಜಿ ಇಸ್ ಅ ಸ್ಪೆಸಿಫಿಕ್ ಸಬ್ ಡಿವಿಷನ್ ಆಫ್ ಹಾರ್ಟಿಕಲ್ಚರ್ನ ಒಂದು ಭಾಗ ಆಗುತ್ತೆ. ದ್ಯಾಟ್ ಡೀಲ್ಸ್ ಸ್ಟ್ರಿಕ್ಟ್ಲಿ ವಿತ್ ಯಾವುದಕ್ಕೆ ಸಂಬಂಧಪಡುತ್ತೆ? ಸ್ಟಡಿ ಆ್ಯಂಡ್ ಕಲ್ಟಿವೇಶನ್ ಆಫ್ ಫ್ರೂಟ್ ಬಿಯರಿಂಗ್ ಟ್ರೀಸ್ ಆ್ಯಂಡ್ ನಟ್ಸ್. ಇದು ಪೊಮಾಲಜಿ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಕ್ರಾಪ್ ಈಸ್ ಮೋಸ್ಟ್ ಸೆನ್ಸಿಟಿವ್ ಟು ವಾಟರ್ ಲಾಗಿಂಗ್? ಕೆಳಗಡೆ ಕೊಟ್ಟಂತಹ ಕ್ರಾಪ್ಸ್ನಲ್ಲಿ ಯಾವುದು ವಾಟರ್ ಲಾಗಿಂಗ್ಗೆ ಸೆನ್ಸಿಟಿವ್ ಇದೆ, ಮೋಸ್ಟ್ ಸೆನ್ಸಿಟಿವ್ ಇದೆ? ಆಯ್ಕೆಗಳು ರೈಸ್, ಜೂಟ್, ಮೇಜ್, ಶುಗರ್ ಕೇನ್. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಮೇಜ್ ಏನಿದೆ ಬಹಳಷ್ಟು ಒಂದು ಸೆನ್ಸಿಟಿವ್ ಇರುತ್ತೆ, ಮೋಸ್ಟ್ ಸೆನ್ಸಿಟಿವ್ ಟು ವಾಟರ್ ಲಾಗಿಂಗ್. ಮೇಜ್ ಈಸ್ ಫಿಸಿಯಾಲಜಿಕಲಿ ಇನ್ಟಾಲರೆಂಟ್ ಆಫ್ ಆನ್ ಎರೋಬಿಕ್ ಕಂಡೀಷನ್. ಅದು ಮೋಸ್ಟ್ ಸೆನ್ಸಿಟಿವ್ ಇರುತ್ತೆ. ಫಿಸಿಯಾಲಜಿಕಲಿ ಇನ್ಟಾಲರೆಂಟ್, ಸೆನ್ಸಿಟಿವ್ ಮೀನ್ಸ್ ಇನ್ಟಾಲರೆಂಟ್ ಆಫ್ ಆನ್ ಎರೋಬಿಕ್ ಕಂಡೀಷನ್. ವೆನ್ ವಾಟರ್ ಅಕ್ಯುಮುಲೇಟ್ಸ್, ಯಾವಾಗ ನೀರು ಈ ಒಂದು ಅಕ್ಯುಮುಲೇಟ್ ಆಗುತ್ತೆ ಅಥವಾ ನೀರು ಸಂಗ್ರಹ ಆಗುತ್ತೆ, ಆಕ್ಸಿಜನ್ ಈಸ್ ಡಿಸ್ಪ್ಲೇಸ್ಡ್ ಫ್ರಮ್ ದ ಸಾಯಿಲ್ ಪೋರ್ಸ್. ಆಕ್ಸಿಜನ್ ಏನಾಗುತ್ತೆ? ಡಿಸ್ಪ್ಲೇಸ್ ಆಗುತ್ತೆ ಸಾಯಿಲ್ ಪೋರ್ಸ್ ಇಂದ, ಕಾಸಿಂಗ್ ಹೈಪೋಕ್ಸಿಯಾ. ಹೈಪೋಕ್ಸಿಯಾ ಮೀನ್ಸ್ ಲೋ ಆಕ್ಸಿಜನ್ ಅಂತ ಅರ್ಥ. ದಿಸ್ ಪ್ರಿವೆಂಟ್ಸ್ ದ ರೂಟ್ಸ್ ಫ್ರಮ್ ರೆಸ್ಪೈರಿಂಗ್, ಲೀಡಿಂಗ್ ಟು ಅ ರ್ಯಾಪಿಡ್ ಡಿಕ್ಲೈನ್ ಇನ್ ನ್ಯೂಟ್ರಿಯೆಂಟ್ ಅಪ್ಟೇಕ್, ವಿಲ್ಟಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಯೆಲ್ಲೋಯಿಂಗ್ ಆಫ್ ದ ಲೀವ್ಸ್, ದಟ್ ಮೀನ್ಸ್ ಕ್ಲೋರೋಸಿಸ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ವಾಟರ್ ಎಂಟರ್ ಆಗುತ್ತೆ, ವಾಟರ್ ಅಕ್ಯುಮುಲೇಟ್ ಆಗುತ್ತೆ, ಆವಾಗ ಆಕ್ಸಿಜನ್ ಡಿಸ್ಪ್ಲೇಸ್ ಆಗುತ್ತೆ. ಎಲ್ಲಿಂದ? ಸಾಯಿಲ್ ಪೋರ್ಸ್ ಇಂದ. ಇದರಿಂದ ಹೈಪೋಕ್ಸಿಯಾ ಅನ್ನುವಂತಹ ಒಂದು ಕಂಡೀಷನ್ ನಿರ್ಮಾಣ ಆಗುತ್ತೆ. ಹೈಪೋಕ್ಸಿಯಾ ಮೀನ್ಸ್ ಲೋ ಆಕ್ಸಿಜನ್ ಕಂಡೀಷನ್. ಈ ಕಂಡೀಷನ್ ಇಂದ ದಿಸ್ ಪ್ರಿವೆಂಟ್ಸ್ ದ ರೂಟ್ಸ್ ಫ್ರಮ್ ರೆಸ್ಪೈರಿಂಗ್. ಸೊ ರೂಟ್ಸ್ಗಳಿಗೆ, ಬೇರುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಲೀಡಿಂಗ್ ಟು ಅ ರ್ಯಾಪಿಡ್ ಡಿಕ್ಲೈನ್ ಇನ್ ನ್ಯೂಟ್ರಿಯೆಂಟ್ ಅಪ್ಟೇಕ್ ವಿಚ್ ರಿಸಲ್ಟ್ಸ್ ಇನ್ ವಿಲ್ಟಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯೆಲ್ಲೋಯಿಂಗ್ ಆಫ್ ಲೀವ್ಸ್, ದಟ್ ಮೀನ್ಸ್ ಕ್ಲೋರೋಸಿಸ್. ಸೊ ಇದು ಮುಖ್ಯವಾದಂತಹ ಕಂಡೀಷನ್, ಯಾವುದು? ಮೇಜಲ್ ಆಗುವಂಥದ್ದು. ಇನ್ನು ರೈಸ್ ಆ್ಯಂಡ್ ಜೂಟ್ ಅಂತ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ದೀಸ್ ಆರ್ ಕ್ಲಾಸಿಫೈಡ್ ಆಸ್ ಹೈಡ್ರೋಪೈಡ್ಸ್ ಆರ್ ಸೆಮಿ ಅಕ್ವಾಟಿಕ್ ಕ್ರಾಪ್ಸ್. ರೈಸ್ ಮತ್ತು ಜೂಟ್ ಏನಿದೆ ಹೈಡ್ರೋಪೈಡ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಇವನ್ ಸೆಮಿ ಅಕ್ವಾಟಿಕ್ ಕ್ರಾಪ್ಸ್ ಅಂತ ಕೂಡ ಕರೀತಾರೆ. ರೈಸ್ ಇನ್ ಪರ್ಟಿಕ್ಯುಲರ್ ಪೊಸೆಸಸ್ ಏರಂಕೈಮಾ ಟಿಶ್ಯೂಸ್. ರೈಸ್ನಲ್ಲಿ ಮುಖ್ಯವಾಗಿ ಏರಂಕೈಮಾ ಟಿಶ್ಯೂಸ್ ಇದೆ. ಸ್ಪೆಷಲೈಸ್ಡ್ ಏರ್ ಚಾನಲ್ಸ್ ಇರುತ್ತೆ ಇನ್ ದ ರೂಟ್ಸ್ ಆ್ಯಂಡ್ ಸ್ಟಮ್ಸ್ ದ್ಯಾಟ್ ಅಲೌಸ್ ಆಕ್ಸಿಜನ್ ಟು ಟ್ರಾವೆಲ್ ಫ್ರಮ್ ದ ಲೀವ್ಸ್ ಡೌನ್ ಟು ದ ಸಬ್ಮರ್ಜ್ಡ್ ರೂಟ್ಸ್. ಈ ಏರಂಕೈಮಾ ಟಿಶ್ಯೂಸ್ ಏನು ಮಾಡುತ್ತೆ? ಏರ್ ಚಾನಲ್ಸ್ ಇರುತ್ತೆ ಇದರಲ್ಲಿ ಇನ್ ದ ರೂಟ್ಸ್ ಆ್ಯಂಡ್ ಸ್ಟಮ್ಸ್. ಇದು ಅಲೌ ಮಾಡುತ್ತೆ ಆಕ್ಸಿಜನ್ ಟು ಟ್ರಾವೆಲ್ ಮಾಡೋಕೆ ಫ್ರಮ್ ದ ಲೀವ್ಸ್ ಡೌನ್ ಟು ದ ಸಬ್ಮರ್ಜ್ಡ್ ರೂಟ್ಸ್, ಎನೇಬಲಿಂಗ್ ದೆಮ್ ಟು ಥ್ರೈವ್ ಇನ್ ಸ್ಟ್ಯಾಂಡಿಂಗ್ ವಾಟರ್. ಇವನ್ ಸ್ಟ್ಯಾಂಡಿಂಗ್ ವಾಟರಲ್ಲೂ ಕೂಡ ಸರ್ವೈವ್ ಆಗೋಕೆ ಇದು ಹೆಲ್ಪ್ ಆಗುತ್ತೆ, ಏರಂಕೈಮಾ ಟಿಶ್ಯೂಸ್. ಇನ್ನು ಶುಗರ್ ಕೇನ್. While sugarcane requires significant irrigation and high humidity to produce biomass, it has a robust root system that can withstand temporary saturation and much better than the sensitive shallow roots of a younger maize plant. Seedling vulnerability. Maize is most at risk during its early growth stages. Maize ಬಹಳಷ್ಟು ಒಂದು ರಿಸ್ಕ್ ಸ್ಟೇಜಲ್ಲಿ ಇರುತ್ತೆ ಅಥವಾ ರಿಸ್ಕ್ ಇರುತ್ತೆ ಡ್ಯೂರಿಂಗ್ ಅರ್ಲಿ ಗ್ರೋತ್ ಸ್ಟೇಜಸ್. Even 24 to 48 hours of complete saturation can lead to significant yield loss or total crop failure. Whereas other listed crops have evolved mechanisms to survive or benefit from higher water table. Because of this sensitivity, maize cultivation requires well-drained loamy soil. So well-drained loamy soil ಬೇಕಾಗುತ್ತೆ ಮೇಜ್ಗೆ ಕಲ್ಟಿವೇಶನ್ ಮಾಡೋಕೆ. ಮುಂದಿನ ಪ್ರಶ್ನೆ, the nitrogen content in urea is approximately. ಆಯ್ಕೆಗಳು 18%, 26%, 46%, 60%. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ದ ನೈಟ್ರೋಜನ್ ಕಂಟೆಂಟ್ ಇನ್ ಯೂರಿಯಾ ಎಷ್ಟಿದೆ? ಯೂರಿಯಾದಲ್ಲಿ ನೈಟ್ರೋಜನ್ ಕಂಟೆಂಟು 46% ಇದೆ. ಸೊ ಯೂರಿಯಾ ಈಸ್ ಟೆಕ್ನಿಕಲಿ ಆನ್ ಆರ್ಗ್ಯಾನಿಕ್ ಕಂಪೌಂಡ್ ಆ್ಯಂಡ್ ಇಟ್ ಈಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಂಪೌಂಡ್ ಟು ಬಿ ಸಿಂಥಸೈಸ್ಡ್ ಇನ್ ಅ ಲ್ಯಾಬ್ರೇಟರಿ ಫ್ರಮ್ ಇನ್ ಆರ್ಗ್ಯಾನಿಕ್ ಮಟೀರಿಯಲ್. ಇದರಲ್ಲಿ ಹೈ ನ್ಯೂಟ್ರಿಯೆಂಟ್ ಡೆನ್ಸಿಟಿ ಇರುತ್ತೆ ವಿತ್ ಅ ನೈಟ್ರೋಜನ್ ಕಂಟೆಂಟ್ ಆಫ್ 46% ನೈಟ್ರೋಜನ್ ಇರುತ್ತೆ.
It is more cost effective to transport and store compared to other fertilizers like ammonium sulfate and calcium ammonium nitrate. ಸೊ ಅಮೋನಿಯಂ ಸಲ್ಫೇಟ್ನಲ್ಲಿ 21% ನೈಟ್ರೋಜನ್ ಇರುತ್ತೆ, ಅಮೋನಿಯಂ ನೈಟ್ರೇಟ್ನಲ್ಲಿ 25% ನೈಟ್ರೋಜನ್ ಇರುತ್ತೆ. ಹೈಡ್ರೋಲೈಸಿಸ್ ಪ್ರೊಸೆಸ್. ಒನ್ಸ್ ಅಪ್ಲೈ ಟು ದ ಸಾಯಿಲ್ ಯೂರಿಯಾ ರಿಯಾಕ್ಟ್ ವಿತ್ ವಾಟರ್. ಯಾವಾಗ ಸಾಯಿಲ್ಗೆ ಯೂರಿಯಾ ಅಪ್ಲೈ ಮಾಡ್ತೀವಿ, ಫೀಲ್ಡಲ್ಲಿ ಯೂರಿಯಾವನ್ನು ಚೆಲ್ತೀವಿ, ಆವಾಗ ಯೂರಿಯಾ ಏನು ಮಾಡುತ್ತೆ, ವಾಟರ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎಂಜೈಮ್ ಯೂರಿಯೇಸ್ ಟು ಕನ್ವರ್ಟ್ ಇಂಟು ಅಮೋನಿಯಂ ಕಾರ್ಬೋನೇಟ್ ವಿಚ್ ದೆನ್ ಪ್ರೊವೈಡ್ಸ್ ನೈಟ್ರೋಜನ್ ಟು ದ ಪ್ಲಾಂಟ್ಸ್. Unlike many other chemical fertilizers, urea is considered physiologically acid, but it leaves no harmful salt residues, making it relatively safe for long-term soil health when managed correctly. Apart from agriculture, urea is a crucial raw material in the manufacturing of plastic, resin, and even as an additive in diesel engines to reduce air pollution. ಮುಂದಿನ ಪ್ರಶ್ನೆ, ಜೀನ್ ಡಿಲಿಟೆಡ್ ದೀವಾ ಲಸಿಕೆಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳು ಇಂಡಿಯನ್ ಇಮ್ಯಾನ್ಯುಲಾಜಿಕಲ್ಸ್ ಲಿಮಿಟೆಡ್, IIT ಬಾಂಬೆ, ಭಾರತೀಯ ವಿಜ್ಞಾನ ಸಂಸ್ಥೆ, IIT ದೆಹಲಿ. ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ. ಜೀನ್ ಡಿಲಿಟೆಡ್ ದೀವಾ ಲಸಿಕೆಯನ್ನು ಇತ್ತೀಚೆಗೆ ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಲಿಮಿಟೆಡ್ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ. ಹೈದರಾಬಾದ್ನ ಲಸಿಕೆ ತಯಾರಿಕಾ ಕಂಪನಿ ಇಂಡಿಯನ್ ಇಮ್ಯುನಾಲಜಿಕಲ್ಸ್ ಲಿಮಿಟೆಡ್ ಸೋಂಕಿತ ಜಾನುವಾರುಗಳ ಮೂಗು ಮತ್ತು ಗಂಟಲಿನ ಉರಿಯೂತ ಕಾಯಿಲೆಗೆ ಭಾರತದ ಮೊದಲ ಲಸಿಕೆ ಜೀನ್ ಡಿಲಿಟೆಡ್ ದೀವಾ ಲಸಿಕೆಯನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಈ ಲಸಿಕೆ ಸೋಂಕಿತ ಜಾನುವಾರುಗಳಿಂದ ಬೇರೆ ಜಾನುವಾರುಗಳನ್ನು ರಕ್ಷಣೆ ಮಾಡುತ್ತೆ. ಭಾರತದಲ್ಲಿ IBR ಎನ್ನುವುದು ಸಾಂಕ್ರಾಮಿಕ ರೋಗವಾಗಿದ್ದು ಗಾಳಿಯ ಮೂಲಕ ಹರಡುತ್ತೆ ಮತ್ತು ಸಂತಾನೋತ್ಪತ್ತಿ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಜಾನುವಾರುಗಳಲ್ಲಿ ಬಂಜೆತನ ಇರಬಹುದು, ಕಡಿಮೆ ಹಾಲು ಉತ್ಪಾದನೆ ಮತ್ತು ಗರ್ಭಪಾತಕ್ಕೂ ಕೂಡ ಇದು ಕಾರಣ ಆಗುತ್ತೆ. IBR ಇನ್ಫೆಕ್ಷಿಯಸ್ ಬೊವೈನ್ ರೈನೋಟ್ರೊಕೈಟಿಸ್ ಅಂತ ಹೇಳಿ ಕರಿತೀವಿ. ಬೊವೈನ್ ಹರ್ಪಿಸ್ ಏನಿದೆ ವೈರಸ್ ಇದನ್ನು ಉಂಟು ಮಾಡುತ್ತೆ. ಯಾವುದು? ಬೊವೈನ್ ಹರ್ಪಿಸ್. ಮುಂದಿನ ಪ್ರಶ್ನೆ, ಭಾರತ ಯಾವ ವರ್ಷದ ಒಳಗಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವಂತಹ ಗುರಿಯನ್ನು ಹೊಂದಿದೆ? ಆಯ್ಕೆಗಳು 2027, 2045, 2047, 2050. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಸೊ 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವಂತಹ ಒಂದು ಗುರಿಯನ್ನು ಹೊಂದಿರುತ್ತೆ. ಮುಂದಿನ 25 ವರ್ಷಗಳಲ್ಲಿ ಭಾರತ 30 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ. ಮತ್ತು GDP ಆಧಾರದ ಮೇಲೆ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳು ಯಾವುದು ಅಂದರೆ, ಒಂದು ಅಮೆರಿಕ, ಎರಡನೇದು ಚೀನಾ, ಮೂರನೇದು ಜರ್ಮನಿ, ನಾಲ್ಕನೇದು ಭಾರತ ಹಾಗೂ ಐದನೇದು ಜಪಾನ್. ಇದು ಕೂಡ ಪ್ರಶ್ನೆ ಕೇಳ್ತಾರೆ. 2025-26ರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ದರ 6.3ರಿಂದ 6.8% ಇದೆ. ಎಷ್ಟು? 6.3ರಿಂದ 6.8%. ಮುಂದಿನ ಪ್ರಶ್ನೆ, ಮೈಕ್ರೋಲಿಥ್ಸ್ ಸೂಕ್ಷ್ಮ ಶಿಲಾಯುಧಗಳು ಯಾವ ಕಾಲಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಹಳೆ ಶಿಲಾಯುಗ, ನವಶಿಲಾಯುಗ, ಮಧ್ಯಶಿಲಾಯುಗ, ಕಬ್ಬಿಣದ ಯುಗ. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಈ ಮೈಕ್ರೋಲಿಥ್ಸ್ ಸೂಕ್ಷ್ಮ ಶಿಲಾಯುಧಗಳು ಮಧ್ಯಶಿಲಾಯುಗಕ್ಕೆ ಸಂಬಂಧಪಡುತ್ತೆ. ಮಾನವ ಇತಿಹಾಸದಲ್ಲಿ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸಂಕ್ರಮಣ ಕಾಲವನ್ನು ಮಧ್ಯಶಿಲಾಯುಗ ಅಂತ ಹೇಳಿ ಕರೀತಾರೆ. ಮೀಸೋಲಿಥಿಕ್ ಏಜ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಅಂದರೆ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಒಂದು ಅವಧಿ ಯಾವುದು? ಮಧ್ಯಶಿಲಾಯುಗ. ಈ ಮಧ್ಯಶಿಲಾಯುಗದ ಅತ್ಯಂತ ವಿಶಿಷ್ಟ ಲಕ್ಷಣ ಅಂದರೆ ಮೈಕ್ರೋಲಿಥ್ಸ್. ಮೈಕ್ರೋಲಿಥ್ಸ್ ಅಂದರೆ ಒಂದು ಸಣ್ಣ ಗಾತ್ರದ ಶಿಲಾಯುಧಗಳ ಬಳಕೆ. ಅಂದರೆ ಒಂದು ಸಣ್ಣ ಸಣ್ಣ ಗಾತ್ರದ ಶಿಲಾಯುಧಗಳನ್ನು ಅವರು ಬಳಸ್ತಾ ಇದ್ರು. ಇವುಗಳು ಕೇವಲ 1ರಿಂದ 5 ಸೆಂಟಿಮೀಟರ್ ಉದ್ದ ಇದ್ವು. ಈ ಮೈಕ್ರೋಲಿಥ್ಸ್ ಏನಿತ್ತು ಕೇವಲ 1ರಿಂದ 5 ಸೆಂಟಿಮೀಟರ್ ಉದ್ದ ಇದ್ವು ಮತ್ತು ಅತ್ಯಂತ ಚೂಪಾಗಿ ಮತ್ತು ವಿವಿಧ ಜಾಮಿತಿಯ ಆಕಾರಗಳಲ್ಲಿ, ತ್ರಿಕೋನ ಆಕಾರ ಇರಬಹುದು, ಅರ್ಧ ಚಂದ್ರಾಕೃತಿಯ ಆಕಾರ ಇರಬಹುದು, ಈ ರೀತಿಯಾಗಿ ವಿವಿಧ ಆಕಾರಗಳಲ್ಲಿ ಇದ್ವು. ಈ ಮಾನವರು ಏನು ಮಾಡ್ತಾ ಇದ್ರು ಅಂದರೆ, ಈ ಸೂಕ್ಷ್ಮ ಕಲ್ಲುಗಳನ್ನು, ಈ ಒಂದು ಮೈಕ್ರೋಲಿಥ್ಸ್ಗಳನ್ನು ಮೂಳೆ ಅಥವಾ ಮರದ ಹಿಡಿಗಳಿಗೆ ಅಂಟಿಸ್ತಾ ಇದ್ರು. ಅಂಟಿಸಿ ಬಾಣದ ತುದಿ, ಬರ್ಜಿ ಮತ್ತು ಚಾಕುಗಳಾಗಿ ಬಳಸ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಈ ಮೈಕ್ರೋಲಿಥ್ಸ್ಗಳನ್ನು ಒಂದು ಮೂಳೆ ಇರ್ಬೋದು ಅಥವಾ ಮರದ ಹಿಡಿಗಳಿಗೆ ಅಂಟಿಸ್ತಾ ಇದ್ರು. ಅಂಟಿಸಿ ಅದನ್ನು ಬಾಣದ ತುದಿಯಾಗಿ ಬಳಸ್ತಾ ಇದ್ರು, ಭರ್ಜಿಯಾಗಿ ಬಳಸ್ತಾ ಇದ್ರು, ಈವನ್ ಚಾಕುವಾಗಿ ಕೂಡ ಬಳಸ್ತಾ ಇದ್ರು. ಈ ತಂತ್ರಜ್ಞಾನ ಬೇಟೆಯಾಡುವುದನ್ನು ಹೆಚ್ಚು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡ್ತು. ಯಾಕಂದರೆ ಬಹಳಷ್ಟೊಂದು ಚೂಪಾದಂತಹ ಆಯುಧಗಳು ಇದ್ದಿದ್ದರಿಂದ ಈ ತಂತ್ರಜ್ಞಾನ ಏನು ಮಾಡ್ತು? ಬೇಟೆಯಾಡುವುದನ್ನು ಹೆಚ್ಚು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡ್ತು. ಭಾರತದ ಬಾಗೋರ್ ಎಲ್ಲಿದೆ? ರಾಜಸ್ಥಾನದಲ್ಲಿದೆ ಬಾಗೋರ್, ಮತ್ತು ಬಿಂಬೆಟ್ಕಾ ಇದು ಮಧ್ಯಪ್ರದೇಶದಲ್ಲಿದೆ. ಈ 2 ತಾಣಗಳಲ್ಲಿ ಇಂತಹ ಅಸಂಖ್ಯಾತ ಆಯುಧಗಳು ಪತ್ತೆಯಾಗಿದೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ, ಮೈಕ್ರೋಲಿಥ್ಸ್ಗಳು ಎಲ್ಲೇ ಪತ್ತೆಯಾಗಿದೆ? ರಾಜಸ್ಥಾನದಲ್ಲಿ ಎಕ್ಸಾಕ್ಟ್ ಯಾವ ಪ್ಲೇಸ್ನಲ್ಲಿ? ಬಾಗೋರ್ನಲ್ಲಿ. ಮಧ್ಯಪ್ರದೇಶದಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ನಲ್ಲಿ? ಬಿಂಬೆಟ್ಕಾದಲ್ಲಿ. ಈ ತಾಣಗಳಲ್ಲಿ ಇಂತಹ ಅಸಂಖ್ಯಾತ ಆಯುಧಗಳು ಪತ್ತೆಯಾಗಿರುತ್ತೆ.
ಇನ್ನು ಶಿಲಾಯುಗದ ಆಯುಧಗಳ ವರ್ಗೀಕರಣವನ್ನು ನೋಡೋಣ. ಇಲ್ಲಿ ಹಳೆ ಶಿಲಾಯುಗ ಮೊದಲನೇದಾಗಿ ಬರುತ್ತೆ, ಎರಡನೇದು ಮಧ್ಯ ಶಿಲಾಯುಗ ಬರುತ್ತೆ, ಮೂರನೇದು ನವ ಶಿಲಾಯುಗ ಬರುತ್ತೆ. ಹಳೆ ಶಿಲಾಯುಗದಲ್ಲಿ ಆಯುಧಗಳ ಮಾದರಿ ಯಾವ ರೀತಿ ಇತ್ತು ಅಂದರೆ ದೊಡ್ಡದಾದ ಮತ್ತು ಒರಟಾದ ಕಲ್ಲುಗಳನ್ನು ಆಯುಧಗಳಾಗಿ ಬಳಸ್ತಾ ಇದ್ರು. ಉದಾಹರಣೆಗೆ ಕೈಗೋಡಲಿ, ಹ್ಯಾಂಡ್ ಆಕ್ಸ್ ಅಂತ ಕರಿತೀವಿ. ಇನ್ನು ಮಧ್ಯ ಶಿಲಾಯುಗದಲ್ಲಿ ಮೈಕ್ರೋಲಿಥ್ಸ್ಗಳನ್ನು, ಸೂಕ್ಷ್ಮ ಶಿಲಾಯುಧಗಳನ್ನು ಆಯುಧಗಳಾಗಿ ಬಳಸ್ತಾ ಇದ್ರು. ಈ ಆಯುಧಗಳು ಚೂಪಾಗಿದ್ವು ಮತ್ತು ಸಣ್ಣ ಆಯುಧಗಳು ಆಗಿದ್ವು. ಇನ್ನು ನವಶಿಲಾಯುಗ, ಈ ನವಶಿಲಾಯುಗದ ಅವಧಿಯಲ್ಲಿ ನಯಗೊಳಿಸಿದ ಕಲ್ಲಿನ ಆಯುಧಗಳನ್ನು ಬಳಸ್ತಾ ಇದ್ರು. ಇವು ಕೃಷಿಗೆ ಪೂರಕವಾದ ಉಪಕರಣಗಳು ಆಗಿದ್ವು. ಯಾವುದು? ನವಶಿಲಾಯುಗದ ಒಂದು ಆಯುಧಗಳು. ಮುಂದಿನ ಪ್ರಶ್ನೆ, ಪಾಕಿಸ್ತಾನದ ಮೆಹರ್ಗರ್ ಯಾವ ಕಾಲದ ಪ್ರಮುಖ ನೆಲೆಯಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಹಳೆ ಶಿಲಾಯುಗ, ನವಶಿಲಾಯುಗ, ಕಬ್ಬಿಣದ ಯುಗ, ಮಧ್ಯಶಿಲಾಯುಗ. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಈ ಪಾಕಿಸ್ತಾನದಲ್ಲಿ ಮೆಹರ್ಘರ್ ಅನ್ನುವಂತಹ ಒಂದು ಸ್ಥಳ ಇದೆ. ಇದು ನವಶಿಲಾಯುಗದ ಒಂದು ಪ್ರಮುಖ ನೆಲೆ ಆಗಿರುತ್ತೆ. ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ನಲ್ಲಿ. ಈ ಪಾಕಿಸ್ತಾನದ ಬಲೂಚಿಸ್ತಾನದ ಪ್ರಾಂತ್ಯದಲ್ಲಿ ಮೆಹರ್ಗರ್ ಇದೆ. ಈ ಮೆಹರ್ಗರ್ ಏನಿದೆ ಭಾರತೀಯ ಉಪಖಂಡದ ಅತ್ಯಂತ ಹಳೆಯ ನವಶಿಲಾಯುಗದ ತಾಣಗಳಲ್ಲಿ ಒಂದಾಗುತ್ತೆ. ಕ್ರಿಸ್ತಪೂರ್ವ 7000 ಸುಮಾರು ಕ್ರಿಸ್ತಪೂರ್ವ 7000 ಸುಮಾರಿಗೆ ಮಾನವನು ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ನೆಲೆ ನಿಂತು ಸ್ಥಿರ ಜೀವನ ಪ್ರಾರಂಭಿಸಿದ್ದಕ್ಕೆ ಇಲ್ಲಿ ಸ್ಪಷ್ಟ ಪುರಾವೆಗಳು, ಉದಾಹರಣೆಗಳಿದೆ. ಅರ್ಥ ಮಾಡ್ಕೊಳ್ಳಿ. ಸುಮಾರು ಕಾಲಾವಧಿಯಷ್ಟು ಕ್ರಿಸ್ತಪೂರ್ವ 7000. ಈ ಒಂದು 7000 ಸುಮಾರಿಗೆ ಮಾನವ ಏನು ಮಾಡ್ದ? ಅಲೆಮಾರಿ ಜೀವನವನ್ನು, ಆಹಾರಕ್ಕಾಗಿ ಅಥವಾ ಬೇಟೆಗಾಗಿ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ. ಆ ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಕಡೆ, ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ನೆಲೆ ನಿಂತು ಸ್ಥಿರ ಜೀವನವನ್ನು ಪ್ರಾರಂಭ ಮಾಡಿದ್ದಕ್ಕೆ ಇಲ್ಲಿ ಉದಾಹರಣೆಗಳು, ಪುರಾವೆಗಳಿದೆ. ಗೋಧಿ ಮತ್ತು ಬಾರ್ಲಿ ಬೆಳೆಗಳನ್ನು ಬೆಳೆಯುವ ಮೂಲಕ ಕೃಷಿ ಚಟುವಟಿಕೆಗಳು ಹಾಗೂ ಕುರಿ ಮೇಕೆಗಳ ಸಾಕಾಣೆ ಇಲ್ಲಿಂದಲೇ ಆರಂಭ ಆಯಿತು ಅಂತ ಹೇಳಿ ಇತಿಹಾಸಕಾರರು ಇಲ್ಲಿ ಗುರುತಿಸ್ತಾರೆ. ಎಲ್ಲಿ? ಬಲೂಚಿಸ್ತಾನದ ಮೆಹರ್ಗರ್ನಲ್ಲಿ ಏನು ಮಾಡ್ತಾ ಇದ್ದ ಮಾನವ? ಗೋಧಿ ಮತ್ತು ಬಾರ್ಲಿ ಬೆಳೆಗಳನ್ನು ಬೆಳೆಯುವ ಮೂಲಕ ಕೃಷಿ ಚಟುವಟಿಕೆ ಆರಂಭ ಮಾಡ್ದ. ಮುಂಚೆ ಏನು ಮಾಡ್ತಾ ಇದ್ದ? ಕೇವಲ ಬೇಟೆ ಆಡ್ತಾ ಇದ್ದ ಅಥವಾ ಹಣ್ಣು ಹಂಪಲುಗಳನ್ನು ತಿಂತಾ ಇದ್ದ. ಸ್ವತಃ ಕೃಷಿ ಚಟುವಟಿಕೆ ಆರಂಭ ಯಾವಾಗ ಮಾಡ್ದ? ಗೋಧಿ ಮತ್ತು ಬಾರ್ಲಿ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಆರಂಭ ಮಾಡ್ತಾನೆ. ಕುರಿ ಮೇಕೆಗಳ ಸಾಕಾಣೆ ಇಲ್ಲಿಂದಲೇ ಆರಂಭ ಆಯಿತು ಅನ್ನೋದಕ್ಕೂ ಕೂಡ ಇಲ್ಲಿ ಉದಾಹರಣೆಗಳಿದೆ. ಇಲ್ಲಿನ ಜನರು ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಿಸಿದ ಚೌಕಾಕಾರದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಿಸಿದ ಚೌಕಾಕಾರದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಮತ್ತು ಮಡಕೆಗಳನ್ನು ತಯಾರಿಸುವ ಕಲೆಯನ್ನು ಕೂಡ ಅವರು ಹೊಂದಿದ್ರು. ಮಡಕೆಗಳನ್ನು ತಯಾರು ಮಾಡುವಂತಹ ಕಲೆಯನ್ನು ಕೂಡ ಅವರು ಹೊಂದಿದ್ರು. ಈ ನೆಲೆಯನ್ನು ಸಿಂಧೂ ನಾಗರಿಕತೆಯ ಮುನ್ಸೂಚನೆ ಅಥವಾ ಅದರ ಪೂರ್ವಜ ಅಂತ ಹೇಳಿ ಕರೆಯಲಾಗುತ್ತೆ. ಯಾವುದು? ಈ ಮೆಹರ್ಗರ್ನ ಏನಂತ ಕರೀತಾರೆ? ಸಿಂಧೂ ನಾಗರಿಕತೆಯ ಮುನ್ಸೂಚನೆ ಅಥವಾ ಪೂರ್ವಜ ಅಂತ ಹೇಳಿ ಕರೀತಾರೆ. ಈ ಮೆಹರ್ಗರ್ ಎಲ್ಲಿದೆ, ಸ್ಥಳ ಎಲ್ಲಿದೆ ಅಂತ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. ಪಾಕಿಸ್ತಾನದ ಬಲೂಚಿಸ್ತಾನದ ಬೋಲನ್ ಪಾಸ್ನ ಹತ್ತಿರ ಇದೆ. ಭಾರತೀಯ ಉಪಖಂಡದಲ್ಲಿ ಕೃಷಿ ಮತ್ತು ಪಶುಸಂಗೋಪನೆ ಆರಂಭಿಕ ಪುರಾವೆ ದೊರೆತಂತಹ ಸ್ಥಳ ಇದಾಗುತ್ತೆ. ಮತ್ತು ನಯಗೊಳಿಸಿದ ಕಲ್ಲಿನ ಆಯುಧ ಮತ್ತು ಪ್ರಾಚೀನ ದಂತ ಚಿಕಿತ್ಸೆಯ ಕುರುಹುಗಳು ಕೂಡ ಇಲ್ಲಿ ಪತ್ತೆಯಾಗಿರುತ್ತೆ. ಇಲ್ಲಿನ ಸಮಾಧಿಗಳಲ್ಲಿ ಸತ್ತವರ ಜೊತೆಗೆ ವಸ್ತುಗಳನ್ನು ಮತ್ತು ಪ್ರಾಣಿಗಳನ್ನು ಹೂಳುವ ಪದ್ಧತಿ ಕೂಡ ಇತ್ತು. ಎಲ್ಲಿ? ಈ ಮೆಹರ್ಗರ್ನಲ್ಲಿ. ಮುಂದಿನ ಪ್ರಶ್ನೆ, ಬೃಹತ್ ಶಿಲಾ ಸಂಸ್ಕೃತಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಯ್ಕೆಗಳು ಹಳೆ ಶಿಲಾಯುಗ, ನವಶಿಲಾಯುಗ, ಕಬ್ಬಿಣದ ಯುಗ, ಕಂಚಿನ ಯುಗ. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಕಬ್ಬಿಣದ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ಯಾಕೆ ಕರಿತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಇತಿಹಾಸದಲ್ಲಿ ಕಬ್ಬಿಣದ ಯುಗವನ್ನು, ಐರನ್ ಏಜ್ ಏನಿದೆ, ಅದರ ವಿಶಿಷ್ಟ ಅಂತ್ಯ ಸಂಸ್ಕಾರದ ಪದ್ಧತಿಯಿಂದಾಗಿ, ಈ ಕಬ್ಬಿಣದ ಯುಗವನ್ನು ಅದರ ವಿಶಿಷ್ಟ ಅಂತ್ಯ ಸಂಸ್ಕಾರದ ಪದ್ಧತಿಯಿಂದಾಗಿ ಬೃಹತ್ ಶಿಲಾ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ಯಾವುದು? ಬೃಹತ್ ಶಿಲಾ ಸಂಸ್ಕೃತಿ. ಮೆಗಾಲಿತ್ ಅಂದರೆ ಗ್ರೀಕ್ ಭಾಷೆಯಲ್ಲಿ ದೊಡ್ಡ ಕಲ್ಲು ಅಂತ ಹೇಳಿ ಒಂದು ಅರ್ಥ ಬರುತ್ತೆ. ಮೆಗಾಲಿತ್ ಅಂದ್ರೇನು? ಗ್ರೀಕ್ ಭಾಷೆಯಲ್ಲಿ ಒಂದು ದೊಡ್ಡ ಕಲ್ಲು ಅನ್ನುವಂಥ ಅರ್ಥ. ಈ ಕಾಲದ ಜನರು, ಈ ಕಬ್ಬಿಣದ ಯುಗದ ಜನರು ಸತ್ತವರ ಸಮಾಧಿಗಳ ಸುತ್ತ, ಏನು ಸತ್ತವರ ಸಮಾಧಿ ಏನಿರ್ತಿತ್ತು ಅದರ ಸುತ್ತಲೂ ಅಥವಾ ಮೇಲ್ಭಾಗದಲ್ಲಿ ಬೃಹತ್ ಗಾತ್ರದ ಶಿಲೆಗಳನ್ನು ಜೋಡಿಸ್ತಾ ಇದ್ರು. ಈ ಸಮಾಧಿಗಳಲ್ಲಿ ಕಬ್ಬಿಣದ ಉಪಕರಣ, ಆಯುಧ, ಕಪ್ಪು ಕೆಂಪು ಬಣ್ಣದ ಮಣ್ಣಿನ ಮಡಕೆಗಳನ್ನು ಹೂಳ್ತಾ ಇದ್ರು. ಸಮಾಧಿಯ ಜೊತೆಗೆ ಕಬ್ಬಿಣದ ಉಪಕರಣ ಇರಬಹುದು, ಆಯುಧಗಳಿರ್ಬೋದು, ಕಪ್ಪು ಮತ್ತು ಕೆಂಪು ಬಣ್ಣದ ಮಣ್ಣಿನ ಮಡಕೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಅಂತ ಕರಿತೀವಿ, ಇದನ್ನು ಹೂಳ್ತಾ ಇದ್ರು. ಇದು ಅವರ ಪರಲೋಕದ ನಂಬಿಕೆಯನ್ನು ಸೂಚಿಸುತ್ತೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದ ಬ್ರಹ್ಮಗಿರಿ, ಹಿರೇಬೆಣಕಲ್ ಮತ್ತು ಕೊಪ್ಪಳದ ಭಾಗಗಳಲ್ಲಿ ಇಂತಹ ಸಾವಿರಾರು ಸಮಾಧಿಗಳು ಪತ್ತೆಯಾಗಿದೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ. ಬ್ರಹ್ಮಗಿರಿ, ಹಿರೇಬೆಣಕಲ್ ಮತ್ತು ಕೊಪ್ಪಳದ ಭಾಗಗಳಲ್ಲಿ ಈ ಒಂದು ಸಮಾಧಿಗಳು ಪತ್ತೆಯಾಗಿದೆ. ಈ ಸಂಸ್ಕೃತಿ ಮಾನವನು ಕಲ್ಲಿನ ಯುಗದಿಂದ ಲೋಹದ ಯುಗಕ್ಕೆ ಸಂಪೂರ್ಣವಾಗಿ ಬದಲಾದ ಮಹತ್ವದ ಘಟ್ಟವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಇದರ ಕಾಲಾವಧಿ ಎಷ್ಟು? ಈ ಕಬ್ಬಿಣದ ಯುಗದ ಕಾಲಾವಧಿ ಕ್ರಿಸ್ತಪೂರ್ವ 1200ರಿಂದ ಕ್ರಿಸ್ತಪೂರ್ವ 300ರವರೆಗೆ.
ಇನ್ನು ಪ್ರಮುಖ ನೆಲೆಗಳು ಕರ್ನಾಟಕದ ಹಿರೇಬೆಣಕಲ್ಲಿರಬಹುದು, ಇಲ್ಲಿ ಮಾರ್ಮಿಕ ಕಲ್ಲುಗಳ ತಾಣ ಅಂತ ಕರಿತೀವಿ, ಮತ್ತು ಬ್ರಹ್ಮಗಿರಿ ಹಾಗೂ ಟಿ ನರಸೀಪುರ ಇವೆಲ್ಲವೂ ಕೂಡ ಕಬ್ಬಿಣದ ಯುಗದ ಒಂದು ಪ್ರಮುಖ ನೆಲೆಗಳಾಗುತ್ತೆ. ಇನ್ನು ಸಮಾಧಿಯ ವಿಧಗಳು ಕಲ್ಲು ವರ್ತುಲಗಳು ಅಂತ ಕರಿತೀವಿ, ಮತ್ತು ಡೋಲ್ಮೆನ್ ಹಾಗೂ ಮೆನ್ಹಿರ್ ಎಂಬ ವಿವಿಧ ಶೈಲಿಯ ಸಮಾಧಿಗಳು ಇಲ್ಲಿ ಕಂಡುಬರುತ್ತೆ. ಇನ್ನು ಲೋಹದ ಬಳಕೆ, ಈ ಸಂಸ್ಕೃತಿಯ ಜನರು ಕಬ್ಬಿಣವನ್ನು ಕೃಷಿ ಮತ್ತು ಯುದ್ಧಕ್ಕಾಗಿ ವ್ಯಾಪಕವಾಗಿ ಬಳಸ್ತಾ ಇದ್ರು. ಮುಂದಿನ ಪ್ರಶ್ನೆ, ಮಾನವನು ಅಲೆಮಾರಿ ಜೀವನವನ್ನು ತ್ಯಜಿಸಿ ಸ್ಥಿರ ವಸತಿ ಆರಂಭಿಸಿದ್ದು ಯಾವಾಗ? ಆಯ್ಕೆಗಳು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ತಾಮ್ರದ ಯುಗ. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ನವಶಿಲಾಯುಗದ ಸಮಯದಲ್ಲಿ ಮಾನವ ಏನು ಮಾಡ್ದ, ಅಲೆಮಾರಿ ಜೀವನವನ್ನು ತ್ಯಜಿಸಿ ಸ್ಥಿರ ವಸತಿಯನ್ನು ಆರಂಭ ಮಾಡ್ತಾನೆ. ಮುಂಚೆ ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ದ. ಯಾಕೆ ಅಲೆಮಾರಿ ಜೀವನ ಮಾಡ್ತಾ ಇದ್ದ? ಒಂದು ಆಹಾರಕ್ಕಾಗಿ, ಎರಡನೇದಾಗಿ ಬೇಟೆಗಾಗಿ, ಎರಡಕ್ಕಾಗಿ ಮುಖ್ಯವಾಗಿ ಅಲೆಮಾರಿ ಜೀವನವನ್ನು ಮಾನವ ಮಾಡ್ತಾ ಇದ್ದ. ಈ ನವಶಿಲಾಯುಗದ ಅವಧಿಯಲ್ಲಿ ಮಾನವ ಏನು ಮಾಡ್ದ, ಸ್ಥಿರ ಜೀವನವನ್ನು ಆರಂಭ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾನವನ ಇತಿಹಾಸದಲ್ಲಿ ನವಶಿಲಾಯುಗವನ್ನು, ನಿಯೋಲಿಥಿಕ್ ಏಜನ್ನು ಕ್ರಾಂತಿಕಾರಿ ಯುಗ ಅಂತ ಹೇಳಿ ಕರಿತೀವಿ. ಯಾಕೆ ಕ್ರಾಂತಿಕಾರಿ ಯುಗ ಅಂತ ಕರಿತೀವಿ? ಈ ಕಾಲದಲ್ಲಿ ಮಾನವ ಆಹಾರ ಸಂಗ್ರಹಕಾರನಿಂದ, ಫುಡ್ ಗ್ಯಾದರ್ನಿಂದ ಆಹಾರ ಉತ್ಪಾದಕನಾಗಿ, ಫುಡ್ ಪ್ರೊಡ್ಯೂಸರ್ ಆಗಿ ಬದಲಾಗ್ತಾನೆ. ಕೃಷಿಯ ಆವಿಷ್ಕಾರದ ನಂತರ ಬೆಳೆಗಳು ಬರುವ ತನಕ ಒಂದೇ ಕಡೆ ಕಾಯಬೇಕಾದ ಅನಿವಾರ್ಯತೆ ಉಂಟಾಗಿದ್ದರಿಂದ ಅಲೆಮಾರಿ ಜೀವನವನ್ನು ತ್ಯಜಿಸ್ತಾನೆ ಮತ್ತು ನದಿ ದಡಗಳಲ್ಲಿ ಸ್ಥಿರವಾಗಿ ನೆಲೆಸೋಕೆ ಆರಂಭ ಮಾಡ್ತಾನೆ. ಯಾಕೆ ನದಿ ದಡಗಳಲ್ಲಿ ನೆಲೆಸ್ತಾನೆ ಅಂತಂದರೆ, ಈ ಕೃಷಿ ಚಟುವಟಿಕೆಗೆ ಬೇಕಾದಂತಹ ನೀರೇನಿತ್ತು ಅದು ನಮಗೆ ನದಿ ದಡಗಳಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಅಲ್ಲಿ ವಾಸ ಮಾಡ್ತಾನೆ. ಇವರು ಮಣ್ಣಿನ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿಕೊಂಡು ಗ್ರಾಮಗಳ ರೂಪದಲ್ಲಿ ವಾಸ ಮಾಡೋಕೆ ಆರಂಭ ಮಾಡ್ತಾರೆ. ಇದೇ ಕಾಲದಲ್ಲಿ ಚಕ್ರದ ಆವಿಷ್ಕಾರ ಮತ್ತು ಪ್ರಾಣಿಗಳನ್ನು ಪಳಗಿಸುವಂತಹ ಕಾರ್ಯ ಕೂಡ ನಡೆಯುತ್ತೆ. ಯಾವಾಗ? ನವಶಿಲಾಯುಗದ ಅವಧಿಯಲ್ಲಿ. ಈ ಸ್ಥಿರ ಜೀವನವೇ ಮುಂದೆ ಸಿಂಧೂ ನಾಗರಿಕತೆಯಂತಹ ದೊಡ್ಡ ನಾಗರಿಕತೆಗಳ ಉದಯಕ್ಕೆ ಅಡಿಪಾಯ ಆಗುತ್ತೆ. ಈ ಸ್ಥಿರ ವಸತಿಯ ಆರಂಭ ಆಗಿದೆ ಆವಾಗ ನವಶಿಲಾಯುಗ. ಇದರ ಕಾಲಾವಧಿ ಎಷ್ಟು? ಕ್ರಿಸ್ತಪೂರ್ವ 10,000ದಿಂದ ಕ್ರಿಸ್ತಪೂರ್ವ 4,000. ಈ ಒಂದು ಡೇಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಈ ನವಶಿಲಾಯುಗದಲ್ಲಿ ಪ್ರಮುಖ ಆವಿಷ್ಕಾರಗಳು ಯಾವ್ದಾಯ್ತು? ಇದು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಕೃಷಿ ಆಯಿತು, ಚಕ್ರದ ಒಂದು ಅನ್ವೇಷಣೆ ಆಗುತ್ತೆ, ಮಡಕೆ ತಯಾರಿಕೆ ಕೂಡ ಆರಂಭ ಆಗುತ್ತೆ. ಮತ್ತು ಈ ಅವಧಿಯಲ್ಲಿ ಕುರಿ, ಮೇಕೆ ಮತ್ತು ಎತ್ತುಗಳನ್ನು ಕೃಷಿ ಹಾಗೂ ಹಾಲಿನ ಉದ್ದೇಶಕ್ಕಾಗಿ ಬಳಸೋಕೆ ಆರಂಭ ಮಾಡ್ತಾರೆ. ಇನ್ನು ಪ್ರಮುಖ ನೆಲೆಗಳು ಬುರ್ಜಾಹೋಮ್ ಕಾಶ್ಮೀರದಲ್ಲಿದೆ, ಹಾಗೆ ಪಾಕಿಸ್ತಾನದ ಮೆಹರ್ಗರ್, ಕರ್ನಾಟಕದ ಸಂಗನಕಲ್ಲು, ಬ್ರಹ್ಮಗಿರಿ, ಮಸ್ಕಿ ಇವೆಲ್ಲವೂ ಕೂಡ ನವಶಿಲಾಯುಗಕ್ಕೆ ಪ್ರಮುಖ ನೆಲೆಗಳಾಗಿ ಒಂದು ಗುರುತಿಸುತ್ತೆ. ಮುಂದಿನ ಪ್ರಶ್ನೆ, ಅಶೋಕನು ಕಳಿಂಗ ಯುದ್ಧ ಮಾಡಿದ ವರ್ಷ ಯಾವುದು? ಆಯ್ಕೆಗಳು ಕ್ರಿಸ್ತಪೂರ್ವ 261, ಸಾಲಿವಾನ ಶಕೆ 261, ಕ್ರಿಸ್ತಪೂರ್ವ 321, ಕ್ರಿಸ್ತಪೂರ್ವ 185. ಸರಿಯಾದಂಥ ಉತ್ತರ ಆಯ್ಕೆ 1 ಆಗುತ್ತೆ. ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಏನು ಮಾಡ್ತಾನೆ? ಕಳಿಂಗ ಯುದ್ಧವನ್ನು ಮಾಡ್ತಾನೆ. ಮೌರ್ಯ ವಂಶದ ಶ್ರೇಷ್ಠ ಚಕ್ರವರ್ತಿ ಅಶೋಕ ತನ್ನ ಪಟ್ಟಾಭಿಷೇಕವಾದ 8ನೇ ವರ್ಷದಲ್ಲಿ, ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ದೇಶದ ಮೇಲೆ ಯುದ್ಧವನ್ನು ಮಾಡ್ತಾನೆ. ಸೊ ಕಳಿಂಗ ಇಂದಿನ ಒಡಿಶಾ ಆಗುತ್ತೆ, ಪ್ರಸ್ತುತ ಒಡಿಶಾಗೆ ಕಳಿಂಗ ಅಂತ ಕರಿತಾ ಇದ್ರು. ಯಾವಾಗ ಯುದ್ಧ ಮಾಡ್ದ? ತನ್ನ ಪಟ್ಟಾಭಿಷೇಕದ 8ನೇ ವರ್ಷದಲ್ಲಿ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಈ ಭೀಕರ ಯುದ್ಧದಲ್ಲಿ ಲಕ್ಷಾಂತರ ಜನರ ಸಾವಾಗುತ್ತೆ, ಮೃತಪಡ್ತಾರೆ. ಸೊ ಅಪಾರ ಸೈನಿಕರ ಸಾವಾಗುತ್ತೆ ಅಥವಾ ಜನರ ಸಾವು ಕೂಡ ಆಗುತ್ತೆ, ಅಪಾರ ರಕ್ತಪಾತ ಕೂಡ ಆಗುತ್ತೆ. ಇದನ್ನು ಕಂಡಂತಹ ಅಶೋಕನಿಗೆ ಅತೀವ ದುಃಖ ಆಗುತ್ತೆ. ಅಶೋಕನು ಏನು ಮಾಡ್ತಾನೆ, ಏನು ಡಿಸಿಷನ್ ತೆಗೆದುಕೊಳ್ತಾನೆ ಅಂದರೆ, ಇನ್ನು ಮುಂದೆ ಎಂದಿಗೂ ಕೂಡ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಯಾಕೆ? ಆ ಸಾವು ನೋವುಗಳನ್ನು ನೋಡಿ ಅಶೋಕನಿಗೆ ದುಃಖ ಆಗುತ್ತೆ, ಹಾಗಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಈ ಘಟನೆ ಅವನನ್ನು ದಿಗ್ವಿಜಯದ ಹಾದಿಯಿಂದ ಧರ್ಮ ವಿಜಯದ ಹಾದಿಗೆ ನಡೆಸುತ್ತೆ. ದಿಗ್ವಿಜಯದ ಹಾದಿಯಿಂದ ಧರ್ಮ ವಿಜಯದ ಹಾದಿಗೆ ನಡೆಸುತ್ತೆ. ಈ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಹರಡೋಕೆ ತನ್ನ ಜೀವನವನ್ನು ಮುಡಿಪಾಗಿಡ್ತಾನೆ. ಈ ಯುದ್ಧದ ವಿವರಗಳನ್ನು, ಈ ಕಳಿಂಗ ಯುದ್ಧದ ವಿವರಗಳನ್ನು ಅಶೋಕನ 13ನೇ ಬಂಡೇಗಲ್ಲು ಶಾಸನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಯಾವ ಶಾಸನ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಹೇಳುತ್ತೆ? ಸೊ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಶೋಕನ 13ನೇ ಬಂಡೇಗಲ್ಲು ಶಾಸನ ಹೇಳುತ್ತೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೆಲವೊಂದು ಪಾಯಿಂಟ್ಸನ್ನು ನೋಡೋಣ. ಯುದ್ಧ ನಡೆದಂತಹ ವರ್ಷ ಯಾವುದು ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ 261, ಕ್ರಿಸ್ತಪೂರ್ವ 261. ಇನ್ನು ಅಶೋಕನ 13ನೇ ಬಂಡೇಗಲ್ಲು ಶಾಸನ ಈ ಒಂದು ಮೇಜರ್ ರಾಕ್ ಎಡಿಕ್ಟ್ 13 ಏನಿದೆ ಈ ಒಂದು ಯುದ್ಧದ ಬಗ್ಗೆ ಹೇಳುತ್ತೆ. ಯುದ್ಧದ ಪರಿಣಾಮ ಏನಾಯಿತು? ಅಶೋಕನು ಭೇರಿ ಘೋಷವನ್ನು ಬಿಟ್ಟು ಧರ್ಮಘೋಷವನ್ನು ಅಪ್ಪಿಕೊಳ್ತಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ತನ್ನ ಮಕ್ಕಳಾದ ಸಂಘಮಿತ್ರೆ ಮತ್ತು ಮಹೇಂದ್ರನನ್ನು ಶ್ರೀಲಂಕಾಗೆ ಕಳಿಸ್ತಾನೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ತನ್ನ ಮಕ್ಕಳಾದ ಸಂಘಮಿತ್ರೆ ಮತ್ತು ಮಹೇಂದ್ರನನ್ನು ಶ್ರೀಲಂಕಾಗೆ ಅಶೋಕ ಕಳಿಸ್ತಾನೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸ್ ಬಗ್ಗೆ ತಮ್ಮ ಒಪಿನಿಯನನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.